ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತು ಒಂದು ಮಿನಿ ವ್ಲಾಗ್ನ ಮಾಡಿದ್ದೀನಿ. ಈ ಮಿನಿ ವ್ಲಾಗ್ನ ವಿಶೇಷತೆ ಏನಂತಂದರೆ ಒಂದು ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅದು ಪಾಲಕ್ ಸೊಪ್ಪನ್ನ ಉಪಯೋಗಿಸ್ಕೊಂಡು. ಈ ಪಾಲಕ್ ಸೊಪ್ಪನ್ನ ಬಾಯ್ಲರ್ ಕೋಳಿಗೆ ನಾವು ಗ್ರೇವಿ ಮಾಡೋವಾಗೆಲ್ಲ ಯೂಸ್ ಮಾಡ್ತೀವಿ. ಅದೇ ಥರ ನಾನು ಇವಾಗ ಮೊಟ್ಟೆ ಕೋಳಿ ಸಾಂಬಾರು ಮಾಡೋಕ್ಕೂ ಯೂಸ್ ಮಾಡಿದ್ದೀನಿ. ನೀವು ಈ ಥರ ಒಂದು ಸ್ಟೈಲಲ್ಲಿ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಏನೇನು ಬೇಕಂತ ಹೇಳ್ಬಿಡ್ತೀನಿ. ಫಸ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಗರಂ ಮಸಾಲ, ಧನಿಯಾ ಪುಡಿ, ಕಾಳುಮೆಣಸು, ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಗಸಗಸೆ, ಏಲಕ್ಕಿ ಮತ್ತು ಚಕ್ಕೆ ಲವಂಗ ಮತ್ತು ಟೊಮಟೊ. ಮೊದಲು ನಾನು ಕುಕ್ಕರ್ನ ಇಟ್ಟು ಅದಕ್ಕೆ ಒಗ್ಗರಣೆಗೆ ಅಂತ ಎಣ್ಣೆ ಮತ್ತು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಟೊಮಟೊನ ಹಾಕಿ ನಾನು ಫ್ರೈ ಮಾಡಿಕೊಂಡು ಅದಕ್ಕೆ ಚಿಕನ್ ಹಾಕಿದ್ದೀನಿ. ಮೊದಲೇ ನಾನು ಮಸಾಲೆ ಹೇಳಿದ್ನಲ್ಲ, ಅದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ರುಬ್ಬಿರೋಂಥ ಮಸಾಲೆನ ಫಸ್ಟ್ ಹಾಕಬೇಕು. ನೆಕ್ಸ್ಟು ನಾವು ಕಾಯಿ ಖಾರನ ರೆಡಿ ಮಾಡಬೇಕು. ಈ ಕಾಯಿ ಖಾರಕ್ಕೆ 1 ಏಲಕ್ಕಿ, 2 ಲವಂಗ, ಸ್ವಲ್ಪ ಗಸಗಸೆ ಮತ್ತು ಕಡಲೆಪಪ್ಪನ್ನ ಹಾಕಿ ರುಬ್ಬಿದ್ದೀನಿ. ಚಿಕನ್ ಇವಾಗ ಮಸಾಲೆಯಲ್ಲಿ ಒಂದು 1/4 ಭಾಗದಷ್ಟು ಬೆಂದಿದೆ. ಇವಾಗ ನಾನು ಕಾಯಿ ಖಾರನ ಹಾಕ್ತಾಯಿದ್ದೀನಿ. ಅದಕ್ಕೆ ನಮ್ಮನೇಲಿ ನಮ್ಮ ಹುಡುಗರು ಗ್ರೀನ್ ಕಲರ್ ಚಿಕನ್ ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಹಂಗಾಗಿ ನಾನು ಖಾರದ ಪುಡಿನ ಯೂಸ್ ಮಾಡಿಲ್ಲ. ಇದಕ್ಕೆ ಮಸಾಲೆ ಮತ್ತು ತೆಂಗಿನಕಾಯಿ ಖಾರ ಹಾಕಿದ್ಮೇಲೆ ಒಂದು 4ರಿಂದ 5 ವಿಸಿಲ್ ಬರಬೇಕು. ಯಾಕೆಂದರೆ ಮೊಟ್ಟೆ ಕೋಳಿ ಬೇಗ ಬೇಯಲ್ಲ. ಮತ್ತು ಈ ಕಡೆ ನಾನು ಸ್ವಲ್ಪ ನೀರು ಇಟ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೋಬೇಕು. ಅದಕ್ಕೆ ಚಿಕನ್ ಇವಾಗ ಬೆಂದಿದೆ, ಯಾಕೆಂದರೆ 4 ವಿಸಿಲ್ ಆಯಿತು. ನಾನು ಮರ್ತೋದೆ, ನಾನು ಮಸಾಲೆ ರುಬ್ಬುವಾಗ ಒಂದು ಸ್ವಲ್ಪ ಸೋಂಪು ಕಾಳನ್ನು ಹಾಕಿದ್ದೀನಿ. ಸಾಂಬಾರು ಇವಾಗ ಆಲ್ಮೋಸ್ಟ್ ಬೆಂದಿದೆ. ಈ ಟೈಮಲ್ಲಿ ನಾವು ಮೊಟ್ಟೆದು ಒಳಭಂಡಾರನ ಹಾಕಬೇಕು. ಚಿಕನ್ ಸಾಂಬಾರಲ್ಲಿ ಇದನ್ನು ವಿಸಿಲ್ ಮಾಡಿಸ್ಬಾರ್ದು. ಯಾಕೆ ಅಂತಂದರೆ ಎಲ್ಲ ಬೆಂದು ಮತ್ತು ಮೊಟ್ಟೆ ಎಲ್ಲ ಒಡೆದು ಸಾಂಬಾರು ಟೇಸ್ಟ್ ಹೊರಟೋಗುತ್ತೆ. ಚಿಕನ್ ಸಾಂಬಾರಿಗೆ ಉಪ್ಪನ್ನ ನಾನು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಅಕಸ್ಮಾತ್ ಏನಾರ ಸ್ವಲ್ಪ ಕಮ್ಮಿ ಇದ್ದರೆ ಮಾತ್ರ ಇವಾಗ ಹಾಕ್ಕೊಳ್ಳೋದಷ್ಟೇ. ನಾನು 1 ಕಟ್ನ ಪಾಲಕ್ ಸೊಪ್ಪನ್ನ ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಇವಾಗ ಕುದೀತಾ ಇರೋ ಬಿಸಿನೀರಲ್ಲಿ ಹಾಕಿದ್ದೀನಿ. ಅಷ್ಟು ಬೆಂದ್ರೇ ಸಾಕು. ಇದು ನಮ್ಮ ವೀಡಿಯೋಸ್ನ ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಪಾಲಕ್ ಸೊಪ್ಪು 1 ಕುದಿಗೆನೇ ಚೆನ್ನಾಗಿ ಬೆಂದಿದೆ. ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು. ರುಬ್ಕೊಂಡು ಇದನ್ನು ನಾವು ಆಗಲೇ ಸಾಂಬಾರು ಮಾಡಿದ್ವಲ್ಲ, ಆ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಮೊದಲೇ ಚಿಕನ್ ಸಾಂಬಾರು ಗ್ರೀನ್ ಆಗಿತ್ತು, ಮತ್ತು ಈ ಸೊಪ್ಪನ್ನ ಆ್ಯಡ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಇದು ನಾನು ಈ ಸಾಂಬಾರಿಗೆ ಚಿಕನ್ ಮಸಾಲಾನ ಯೂಸ್ ಮಾಡಿಲ್ಲ. ಬೇಕಂದರೆ ನೀವು ಯೂಸ್ ಮಾಡ್ಬೋದು. ಯಾವಾಗಲೂ ಮಾಡೋ ಚಿಕನ್ ಸಾರನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಯಾವತ್ತಾದರೂ ನಿಮ್ಗೆ ಅನಿಸಿದ್ರೆ ಈ ಥರನೂ ಒಂದು ಸಲ ಟ್ರೈ ಮಾಡಿ. ನಾನು ಇದೇ ಫಸ್ಟ್ ಟೈಮ್ ಆದ್ರೂ ತುಂಬ ಚೆನ್ನಾಗಿತ್ತು ಸಾಂಬಾರು. ನಿಮ್ಮನೇಲೂ ಚಿಕನ್ ಸಾಂಬಾರನ್ನ ಈ ಥರ ಒಂದು ಸಲ ಮಾಡಿ ನೋಡಿ. ನಿಮಗೆ ಮತ್ತೆ ಇನ್ನೊಂದು ಸಲ ಮಾಡಬೇಕು ಅಂತ ಅನಿಸುತ್ತೆ. ಮುದ್ದೆ ಜೊತೆ ಅಂತೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಸೊ ಈ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು. Subscribe my channel.